ಟ್ರಿಪ್ ಹೋಗ್ತಾ ಇದ್ದಾನೆ. ಅದ್ರಲ್ಲಿ ಅಣ್ಣ, ಅತ್ತಿಗೆ, ಅಮ್ಮ ತಾ ಇದ್ಲು. ಅವಳಿಗೇನೋ ಕೋಪ ಬಂದಿತ್ತು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ. ಒಂದ್ ಕಡೆ ಟೀ ಮಾಡೋದಕ್ಕೆ ಇಟ್ಟಿದೀನಿ, ಇನ್ನ ಒಂದ್ ಕಡೆ ನಾನು ಸಾಂಬಾರ್ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ. ಯಾವಾಗ್ಲೂ ದೋಸೆ, ಇಡ್ಲಿ ಎಲ್ಲ ಬೆಳಿಗ್ಗೆನ ತಿಂಡಿ ಮಾಡ್ತಾನೆ ಇರ್ತೀವಿ ಅಲ್ವಾ. ಇವತ್ತು ಅವಲಕ್ಕಿ ಸಾಂಬಾರ್ ಹಾಕ್ಬಿಟ್ಟು ಮೇಲ್ಗಡೆ ಮಿಕ್ಸ್ಚರ್ ಹಾಕ್ಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ದೋಸೆಗೆ ಏನ್ ಹಾಕಿರ್ಲಿಲ್ಲ. ರೊಟ್ಟಿ ಮಾಡೋದಕ್ಕೂ ಕೂಡ ಹಿಟ್ಟಿತ್ತು, ಮತ್ತೆ ರೊಟ್ಟಿ ಏನು ಮಾಡೋದಕ್ಕೆ ಹೋಗ್ಲಿಲ್ಲ ನಾನು. ಮೊದ್ಲಿಗೆ ನಾನು ಅವಲಕ್ಕಿನ ಕಲ್ಸ್ಕೊಂಡೆ. ಬೆಲ್ಲ ಮತ್ತೆ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು, ಸ್ವಲ್ಪ ಒಂದ್ ಚಿಟಿಕೆ ಉಪ್ಪೆಲ್ಲ ಹಾಕ್ಬಿಟ್ಟು, ಇವಾಗ ಇದ್ರ ಮೇಲ್ಗಡೆ ನಾನು ಸಾಂಬಾರ್ ಹಾಕ್ತಾ ಇದ್ದೀನಿ. ಸಾಂಬಾರ್ ಹಾಕ್ಬಿಟ್ಟು ಮಿಕ್ಸ್ಚರ್ ಹಾಕ್ತಾ ಇದ್ದೀನಿ. ಚೆನ್ನಾಗಿರ್ತದೆ ಎಲ್ಲಾದ್ರೂ ಅಪರೂಪಕ್ಕೆ ಈ ತರ ತಿನ್ನೋದಕ್ಕೆ. ಹಾಗೆ ಬಿಸಿ ಬಿಸಿ ಟೀ ಕೂಡ ಮಾಡ್ಕೊಂಡ್ ಕುಡ್ದೆ. ಬಟ್ಟೆ ವಾಶ್ ಮಾಡೋದಕ್ಕೆ ಕೆಳಗಡೆ ಹೋಗಿದ್ದೆ. ಇತ್ತೀಚೆಗೆ ಪ್ರತಿದಿನ 10 ಗಂಟೆ 10:30ಗೆ ಲಿಂಬು ಶರ್ಬತ್ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದೀನಿ. ಪ್ರತಿದಿನ ಮನೆ ಹತ್ರ ಒಂದು ನಿಂಬೆ ಹಣ್ಣಿನ ಗಿಡ ಇದೆ. ಅದಕ್ಕೆ ನಿಂಬೆ ಹಣ್ಣು ಬಿಡ್ತದಲ್ವಾ, ಅದನ್ನ ಕಿತ್ಕೊಂಡ್ ಬಂದು ಪ್ರತಿದಿನ ಶರ್ಬತ್ ಮಾಡ್ಕೊಂಡ್ ಕುಡಿತೀನಿ. ಹಾಗೆ ನಮ್ಮ ಮನೆಯವರು ಶಾಪಿಗೂ ಕೂಡ ಹೊರಟ್ರು. ಸ್ವಲ್ಪ ಲೇಟ್ ಹೊರಟ್ರು ಇವತ್ತು. ಅವರಿಗೆ ಸ್ವಲ್ಪ ಕೆಲ್ಸ ಇತ್ತು ಲ್ಯಾಪ್ಟಾಪ್ ಅಲ್ಲಿ, ಅದನ್ನೆಲ್ಲ ಮುಗಿಸ್ಕೊಂಡು. ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು, ಭಾನುವಾರದ್ದು. ನನ್ ಮಗ ಇವತ್ತು ಟ್ರಿಪ್ ಹೋಗ್ತಾ ಇದ್ದಾನೆ. ಬೆಳಿಗ್ಗೆನೆ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ನನ್ ಹತ್ರ ಕೆಲವೊಂದು ಕ್ವಶನ್ ಕೇಳ್ದ. ಅವನಿಗೆ ಏನ್ ಅನ್ಸ್ತೋ ಗೊತ್ತಿಲ್ಲ ಕೇಳಿ ಆಗಿದ್ ನಂತರ ಆಮ್, ನನ್ನನ್ನ ಸುಮಾರು ಹೊತ್ತು ಹೀಗೆ ಈ ತರ ತಪ್ಕೊಂಡಿದ್ದ. ಮುದ್ದೆಲ್ಲ ಮಾಡ್ಬಿಟ್ಟು ಇವತ್ತು ಆಮ್, ಮುತ್ತೆಲ್ಲ ಕೊಟ್ಟ. ಅವನಿಗೆ ಅವನ್ ತಲೆನಲ್ಲಿ ಏನ್ ಓಡ್ತಾ ಇತ್ತೋ ಗೊತ್ತಿಲ್ಲ ಸ್ನೇಹಿತರೆ. ನನ್ಗೂ ಕೂಡ ಏನೋ ಒಂಥರ ಫೀಲ್ ಆಗ್ತಾ ಇತ್ತು ಅವ್ನ್ ಕೇಳಿದ ಪ್ರಶ್ನೆಗೆ. ಹ್ಮ್ ಹ್ಮ್ ಹಾಯ್ ಮಾಡು. ಇಲ್ಲೊಂಟಿ ಮಗನೇ, ಧರ್ಮಸ್ಥಳ ಯಾವಾಗ ಬರ್ತೀನಿ ಮಗನೇ? ನಾಯಿಗೆ ಹ್ಮ್ 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 ಅದೇ ನೀವು ತಾನು ಮನೆ ಮುದ್ದು ಬಂದು ಹೋದಿ ಚಿಕ್ಕಮ್ಮನೆ. ಸಲಗೋಪ ಇವತ್ತು ಅಮ್ಮ ಮತ್ತೆ ಅಣ್ಣ, ಅತ್ತಿಗೆ ಎಲ್ಲ ಬರ್ತಾ ಇದ್ದಾರೆ. ತೇಜಸ್ ಅಳ್ತಾ ಇದ್ನಂತೆ, ಮಾಮಿ ಮನೆಗ್ ಹೋಗ್ದೇನೆ ತುಂಬಾ ವರ್ಷಗಳಾಯ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಬರ್ತಾ ಇದ್ದಾರೆ. ಇಲ್ಲಿ ಸಾಮಗ್ರಿ ಎಲ್ಲ ಹುರಿದಿಟ್ಟಿದೀನಿ. ಇವಾಗ ಚಿಕನ್ ಸಾರ್ ಮಾಡ್ಬೇಕು. ಜೊತೆ ಚಿಕನ್ ಕಬಾಬ್ ಕೂಡ ಮಾಡ್ತೀನಿ. ನನ್ಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಅಡ್ಗೆ ಮಾಡೋದು ಮರ್ತ್ ಹೋಗಿದೆ, ಈ ನಾನ್ ವೆಜ್ ಎಲ್ಲಾನು. ಆಮ್, ಹೇಗೋ ಮಾಡ್ದೆ ಅಂತೂನು ಟೇಸ್ಟಿ ಆಗೇ ಬಂದಿತ್ತು, ತಿನ್ನೋ ಹಾಗೆ ಆಗಿತ್ತು. ಪಟ ಪಟ ಅಂತ ಅಡ್ಗೆ ಮಾಡ್ತಾ ಇದ್ದೆ. ಒಂದ್ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ರೆಡಿ ಮಾಡಿದ್ದೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಂಡೆ. ಅದು ಬೆಳ್ಳುಳ್ಳಿದು ಸಿಪ್ಪೆ ಎಲ್ಲ ತೆಗಿಯೋಷ್ಟು ಟೈಮ್ ಇರ್ಲಿಲ್ಲ, ಹಾಗೆ ನಾನು ಪೇಸ್ಟ್ ಮಾಡ್ಕೊಂಡೆ. ನಂತರ ತೆಂಗಿನಕಾಯಿ ಹಾಲನ್ನ ಜರಡಿ ಹಿಡ್ದಿರುವಂತದ್ದು ನಾನು. ರುಬ್ಬೋದಕ್ಕೆ ಗ್ರೈಂಡರ್ಗೆ ಮಸಾಲೆ ಕೂಡ ಹಾಕಿದ್ದೆ. ಒಂದ್ ಕಡೆ ಅನ್ನ ಮಾಡೋದಕ್ಕೆ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ. ಇನ್ನ ಒಂದ್ ಕಡೆ ಇಲ್ಲಿ ಕಬಾಬ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಬಾಬ್ಗೆ ಇಲ್ಲಿ ಈಸ್ಟರ್ನ್ ಅವ್ರದ್ದು ಕಬಾಬ್ ಪೌಡರ್ ಪ್ಯಾಕೆಟ್ ಅನ್ನ ಹಾಕಿದ್ದೆ 2. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ, ಹಾಗೇನೆ ಮೊಟ್ಟೆ ಕೂಡ ಹಾಕಿದ್ದೆ. ಇನ್ನ ಇದ್ರ ಜೊತೆ ಕಾರ್ನ್ ಫ್ಲೋರ್ ಕೂಡ ಹಾಕಿದ್ದೆ, ಹಾಗೇನೆ ಸ್ವಲ್ಪ ನಿಂಬೆ ಹಣ್ಣಿನ ರಸ. ಇವಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇಟ್ಟಿದ್ದೀನಿ ನಾನು. 1 ಅವರ್ ಹಾಗೆ ಬಿಡ್ತೀನಿ. 1 ರಿಂದ 1:30 ಗಂಟೆ ಹಾಗೆ ಇರ್ಲಿ ಅಂತ ಕಬಾಬ್ಗೆ ಕಲ್ಸಿಟ್ಟಿದ್ದೀನಿ. ಅಷ್ಟ್ರಲ್ಲಿ ಅಣ್ಣ, ಅತ್ತಿಗೆ, ಅಮ್ಮ, ತನ್ವಿ, ತೇಜಸ್ ಎಲ್ಲರೂ ಬಂದ್ರು. ತುಂಬಾ ದಿನಗಳ ನಂತರ ಬಂದಿದ್ದೆ. ನಾನು ಸ್ವಲ್ಪ ಟೀ ಎಲ್ಲ ಮಾಡ್ಕೊಟ್ಟೆ. ಕುತ್ಕೊಂಡಿದ್ರು. ಅದ್ಕೆ ಬಂದಿದ್ದೇನೆ, ಸ್ವಲ್ಪ ಟೊಮೆಟೊ, ಈರುಳ್ಳಿ ಎಲ್ಲ ಹೆಚ್ಚ್ಕೊಟ್ರು. ನಂತರ ಅವರೇನೆ ಸಾರಿಗೆ ಅಂದ್ರೆ ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಬಿಟ್ಟು ಚಿಕನ್ ಎಲ್ಲ ಬೇಯಿಸಿದ್ರು. ಸಾರ್ ಕೂಡ ರೆಡಿ ಆಯ್ತು. ಇಲ್ಲಿ ಕಬಾಬ್ಗೆ ಅಂತ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಕಬಾಬನ್ನ ಇನ್ನೊಮ್ಮೆ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಂತರ ಸ್ಪೂನ್ ಅಲ್ಲಿ ಬಿಡ್ತೀನಿ ಕಬಾಬನ್ನ. ಅದ್ಕೆ ಕೂಡ ನನ್ಗೆ ಹೆಲ್ಪ್ ಮಾಡಿದ್ರು. ಬಂದಿದ್ದೇನೆ. ನಾನು ಕೆಳಗಡೆ ಹೋಗ್ಬಿಟ್ಟು ಆಯಿಗೆ ಕಬಾಬ್ ಕೊಟ್ಬಿಟ್ ಬರೋಣ ಅಂತ ಹೇಳ್ಬಿಟ್ಟು ಹಾಕೊಳ್ತಾ ಇದ್ದೆ ಕಬಾಬ್ ಮತ್ತೆ ಚಿಕನ್ ಸಾರನ್ನ. ತೇಜಸ್ಗೆ ಮತ್ತೆ ತನ್ವಿಗೆ ಮೊದ್ಲಿಗೆ ಊಟಕ್ಕೆ ಹಾಕೊಟ್ರೆ ಆಯ್ತು ಅಂತ ಊಟಕ್ಕೆ ಬಡ್ಸೋದಕ್ಕೆ ರೆಡಿ ಮಾಡ್ತಾ ಇದ್ದೆ.
ಯಾವ ಬತ್ತೆ ಮತ್ತೆ ನಮ್ಮ ಮನೆಗೆ ಉಳಿಯೋಕೆ ಬೇಕು ಮನೆ ಮನೇಲಿ ಎಷ್ಟಾಗ್ತದೆ? ಸೌಂಡ್ ಯಾವಾಗ ಆಗ್ತದೆ ಮರಿ? ಜಾಸ್ತಿ ಏನು ಕೂಡ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ನಮ್ಮನೆಯವ್ರು ಎಷ್ಟು ವಿಡಿಯೋ ಮಾಡಿದ್ರು ಅಷ್ಟೇನೆ. ನನ್ಗಂತೂ ವಿಡಿಯೋ ಮಾಡೋಷ್ಟು ನನ್ಗೆ ಟೈಮ್ ಇರ್ಲಿಲ್ಲ. ಅಣ್ಣ ಎಲ್ಲ ಬಂದಿದ್ದೆ ನಮ್ಮನೆಯವರು ಮತ್ತೆ ಅಣ್ಣ ಎಲ್ಲ ಸೇರ್ಕೊಂಡು ಅರೆ ಅಂಗಡಿಗೆ ಹೋಗಿದ್ರು. ಅದಾಗಿದ ನಂತರ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ತಗುಪಾಳ್ಯ ಎಲ್ಲ ಹೋಗಿದ್ರು. ಇಲ್ಲಿ ವಂಡರ್ಲಾ ಆಗ್ತಾ ಇದೆ ಅಲ್ವಾ, ಅಲ್ಲೆಲ್ಲ ನೋಡ್ಕೊಂಡ್ ಬರೋದಕ್ ಹೋಗಿದ್ರು. ಹಾಗಾಗಿ ಜಾಸ್ತಿ ಏನು ವಿಡಿಯೋ ಮಾಡೋದಕ್ ಆಗ್ಲೇ ಇಲ್ಲ. ನಾವು ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಅಷ್ಟ್ರಲ್ಲಿ ಗಂಟೆ 4:15 4:45 ಆಗೇ ಹೋಯ್ತು. ಅದ್ಕೆಲ್ಲ ಮನೆಗ್ ಹೊರಡೋ ಟೈಮ್. ಅದ್ಕೆಗೆ ಅರಿಶಿನ ಕುಂಕುಮ ಕೊಟ್ಟೆ, ಹಾಗೆ ಸಂಜೆ ಇನ್ನೊಮ್ಮೆ ಟೀ ಕೂಡ ಮಾಡ್ಕೊಟ್ಟೆ. ತನ್ವಿ ಹೋಗೋ ಟೈಮ್ ನಲ್ಲಿ ಹಠ ಮಾಡ್ತಾ ಇದ್ಲು. ಅವಳಿಗೇನೋ ಕೋಪ ಬಂದಿತ್ತು ಸ್ವಲ್ಪ. ಇವಾಗ ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ದಾಳೆ ಸುಮ್ನೆ. ನಮ್ಮನೆಯವರು ತನ್ವಿ ಹತ್ರ ಉಳ್ಕೊ ಅಂತ ಹೇಳ್ತಾ ಇದ್ರು. ತನ್ವಿ ಹೇಳ್ತಾ ಇದ್ಲು, ಆಯಿ ಅಥವಾ ಅಮ್ಮ ಯಾರಾದ್ರೂ ಒಬ್ರೇ ಇದ್ರೆ ನಾನು ಉಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲು. ನಾಳೆ ಅಡಕೆ ಕುಯ್ಯೋದಕ್ ಬರ್ತಾರೆ ಅಮ್ಮ ಮನೆಗೆ. ಅಡಕೆ ಕುಯ್ಯೋದಕ್ ಬಂದ್ರೆ ಒಂದ್ ದಿನಕ್ಕೆಲ್ಲ ಮುಗಿಯೋದಿಲ್ಲ, 4-5 ದಿನ ಬೇಕಾಗ್ತದೆ. ಹಾಗಾಗಿ ಅಮ್ಮ ಕೂಡ ಉಳ್ದಿಲ್ಲ, ಇನ್ನ ಒಂದಿನ ಬರ್ತೀನಿ ಅಂತ ಹೇಳಿದ್ರು. ತೇಜಸ್ ತನ್ವಿ ಇಬ್ರುನು ಬಾಯಿ ಹೇಳ್ತಾ ಇದಾರೆ. ಟಾಟಾ ಅದ್ಗೆ ಮತ್ತೆ ನೀನು ಬನ್ನಿ ಬಾ, ಉಳುಕ್ ಬನ್ನಿ. ಈಗ ಆಸ್ಪತ್ರೆಗೆಲ್ಲ ಹೋಗ್ಕೋಬೇಕು ಅಂದಿರಲ್ಲ. ಡೌಟ್ ಆಯ್ತಾರ ಅದೇ ಅಡಿಲ್ಲ ಹಾಂ ಅಡಿಲ್ಲ ಹಾಂ ಅಡಿಲ್ಲ ಟಾಟಾ. ನಾ ನೋಡಿ ಮಧ್ಯ ರೋಡ್ ಮುಟ್ಟಿದೆ ಟಾಟಾ ಮಾಡಿ ಅಡಿಲ್ಲ. ಸಂಜೆ 7:15 ಇವಾಗ ಸಿಗ್ತಾ ಇದ್ದೀನಿ. ಇವತ್ತು ಭಾನುವಾರ. ಅಮ್ಮ ಮತ್ತೆ ಅಣ್ಣ ಅತ್ತಿಗೆ ಎಲ್ಲರೂ ಬಂದಿದ್ರು. ಹೀಗೆ ಒಂದ್ ರೌಂಡ್ ಬಂದಿದ್ರು. ಈಗಾಗ್ಲೇ ನಾನು ಬ್ಲಾಗ್ ಅಲ್ಲಿ ಹೇಳಿರ್ತೀನಿ, ಮತ್ತೆ ರಿಪೀಟ್ ಮಾಡೋದಿಲ್ಲ. ಅಣ್ಣ ಅತ್ತಿಗೆ ಎಲ್ಲ ಹೋಗಿದ ನಂತರ ನಾನು ನಿನ್ನೆನೆ ಮೆಹಂದಿ ಕಲ್ಸಿಟ್ಟಿದ್ದೆ, ಮಿಕ್ಸ್ ಮಾಡಿಟ್ಟಿದ್ದೆ. ಮೆಹಂದಿ ಹಚ್ಕೊಂಡ್ಬಿಟ್ಟು ಸ್ನಾನ ಕೂಡ ಮುಗಿಸ್ಬಿಟ್ಟು ಬಂದು ಕೂತಿದ್ದೀನಿ. ನಾಳೆ ಇಂಡಿಗೋ ಪೌಡರ್ ಹಚ್ಬೇಕು ಅಂತ ಅನ್ಕೊಂಡಿದೀನಿ. ಲಾಸ್ಟ್ ಟೈಮ್ ಕೂಡ ಮೆಹಂದಿ ಹಾಕಿದಾಗ ಇಂಡಿಗೋ ಪೌಡರ್ ಹಾಕ್ಬೇಕು ಅಂತ ಅನ್ಕೊಂಡು ನಂತರ ಹಾಕೇ ಇರ್ಲಿಲ್ಲ ಇಂಡಿಗೋ ಪೌಡರ್ ಅನ್ನ. ನಮ್ಮನೆ ಅಕ್ಕಪಕ್ಕ ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ. ಹಬ್ಬ ಏನಿಲ್ಲ, ಅದೇನೋ ಗೊತ್ತಿಲ್ಲ ಯಾಕೆ ಪಟಾಕಿ ಹೊಡಿತಾ ಇದ್ದಾರೆ ಅಂತ. ಇವತ್ತು ಎಲ್ಲೂ ಆಚೆ ಹೋಗೋದಕ್ಕಾಗ್ಲಿಲ್ಲ. ಅಣ್ಣನ ಕಡೆಯವರು ಹೊರಡುವಾಗ್ಲೇ ಅಂದ್ರೆ 5:45 ಆಗ್ಬಿಟ್ಟಿತ್ತು. ಮತ್ತೆ ಅಂದ್ರೆ ನಾನು ಮೆಹಂದಿ ಬೇರೆ ಹಾಕೊಳ್ಬೇಕಿತ್ತು. ಹಾಗಾಗಿ ಮತ್ತೆ ಸಂಜೆ ಎಲ್ಲೂ ಹೋಗಿಲ್ಲ. ಇವತ್ತು ಭಾನುವಾರ ಆದ್ರೂ ಕೂಡ ನನ್ ಮಗ ಇಲ್ಲ, ಟ್ರಿಪ್ ಹೋಗಿದ್ದಾನೆ ನನ್ ಮಗ ಅಲ್ವಾರಿ. ಬೇಜಾರು ಅಂದ್ರೆ ಬೆಳಿಗ್ಗೆ ಲಾಸ್ಟ್ ಅನ್ಸಿಲ್ಲ ನನ್ಗೆ. ಸಂಜೆ ನಂತರ ಅಂದ್ರೆ ಪಾಪು ನೆನ್ಪಾಗ್ತಾ ಇದ್ದ. ಇಷ್ಟೊತ್ತಿಗೆ ಒಂದ್ 4-5 ರೌಂಡ್ ಬಂದ್ ಹೋಗ್ತಾ ಇದ್ದ. ಇನ್ನ ತುಂಬಾ ಜನ ನನ್ಗೆ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರು, ನಿಮ್ ಗಾಡಿಗೆ ಎಷ್ಟು ಕೊಟ್ರಿ ವಿದ್ಯಾ ಅವ್ರೆ, ರೇಟ್ ಹೇಳಿಲ್ಲ ಅಂತ ಹೇಳ್ತಾ ಇದ್ರು ತುಂಬಾ ಜನ. ನಮ್ಗೆ ಆ ಗಾಡಿ ಸ್ವಲ್ಪ ಕಡಿಮೆಗೆ ಸಿಕ್ತು ಸ್ನೇಹಿತರೆ. 2 ಲಕ್ಷ ಅಂತ ಅವ್ರು ಹೇಳ್ತಾ ಇದ್ರು. ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ಅಂದ್ರೆ ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿದಾಗ ಅವರು 1.70ಕ್ಕೆ ಬಿಟ್ಕೊಟ್ರು. ನಂತರ ಅಂದ್ರೆ ಎಲ್ಲರೂ ಅಷ್ಟೇ ಒಳ್ಳೆಯವರು ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವರು ಎಷ್ಟೇ ನಾವು ಕನ್ವಿನ್ಸ್ ಮಾಡಿದ್ರು ಅವರು ರೆಡಿ ಇರೋದಿಲ್ಲ. ಈ ತರ ಕೆಲವರು ಸ್ವಲ್ಪ ಬಿಟ್ಕೊಡ್ತಾರೆ. ಈ ತರ ಚೆನ್ನಾಗಿದೆ, ವರ್ತ್ ಇದೆ ಗಾಡಿಗೆ. ಅಷ್ಟು ಇದು ಏನಂತಂದ್ರೆ ಅಮೌಂಟ್ ವರ್ತ್ ಇದೆ. ಇದು ಒಂದನ್ನ ಮೆನ್ಷನ್ ಮಾಡ್ಬೇಕಿತ್ತು. ಇನ್ನ ನಾವೇನಾದ್ರೂ ಒಂದು ವಸ್ತು ತಗೊಂಡಾಗ ಜನರು ಅಂದ್ರೆ ನೋಡಿದವರು ಒಬ್ಬೊಬ್ರು ಒಂದೊಂದ್ ತರ ಕಾಮೆಂಟ್ ಪಾಸ್ ಮಾಡ್ತಾರೆ. ಆದ್ರೆ ಅದರ ವ್ಯಾಲ್ಯೂ ನಮಗೆ ಗೊತ್ತಿರ್ತದೆ. ಅಂದ್ರೆ ನಾವು ತುಂಬಾ ಸರ್ಚ್ ಮಾಡಿ ಅದನ್ನ ಅಂದ್ರೆ ತುಂಬಾ ಕಷ್ಟಪಟ್ಟು ಹುಡುಕಿ ತಂದಾಗ ಅದ್ರ ಬೆಲೆ ಏನು ಅಂತ ನಮಗ್ ಗೊತ್ತಿರ್ತದೆ. ಹೇಳೋರು ಸಾಕಷ್ಟು ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಇದಕ್ಕೂ ಕಡಿಮೆಗೆ ತಗೊಳ್ಬೇಕಿತ್ತು, ಇಲ್ಲ ಅಂತಂದ್ರೆ ಇದು ಬೇಡಾಗಿತ್ತು, ಬೇರೆ ತಗೊಳ್ಬೇಕಿತ್ತು, ಈ ತರ ಎಲ್ಲಾನು.
ಹಾಗೆ ನಾನು ಗಾಡಿ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಲ್ಲಿ ಹುಂಡೆ ಅವ್ರದ್ದು ಇಯೋನು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೆ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು. ಇವಿಷ್ಟು ನಾವು ಖಂಡಿತ ಯಾರಿಗೂ ಕೂಡ ಮೋಸ ಮಾಡ್ಲಿಲ್ಲ ಸ್ನೇಹಿತರೆ. ಕಂಡೀಷನ್ ಎಲ್ಲ ತೋರಿಸಿ ಹೇಳೇನೆ ಕೊಟ್ಟಿರೋದು. ಇನ್ನ ಒಂದೇನಂತಂದ್ರೆ ಅದು ಓಡಿಸದೇ ಇರೋಕ್ಕಾಗದೆ ಇರುವಷ್ಟೇನ್ ಕೆಟ್ಟೋಗಿರ್ಲಿಲ್ಲ ಗಾಡಿ ತುಂಬಾ ಚೆನ್ನಾಗಿತ್ತು. ಗಾಡಿ ಇಂಜಿನ್ ಕೂಡ ಅಂದ್ರೆ ಗಾಡಿ ಓಡಿಸಿದವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದಲ್ವಾ, ಅಂದ್ರೆ ಗ್ಯಾರೇಜ್ ಅವರು ಕೂಡ ಹೇಳ್ತಿದ್ರು ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಗಾಡಿಗೆ ಖರ್ಚು ಮಾಡಿದ್ರೆ ಒಂದು 60-70 ಸಾವಿರ ಖರ್ಚು ಮಾಡಿ ಮತ್ತೆ ಬೇರೆ ಗಾಡಿ ತಗೊಳ್ಬೇಕಂತಿಲ್ಲ. ಹೌದು, ಒಂದು 60,000-70,000 ರೂಪಾಯಿ ಖರ್ಚು ಮಾಡಿದ್ರೆ ಬೇರೆ ತಗೊಳ್ಳುವಂತಹ ಅವಶ್ಯಕತೆನೇ ಇರ್ಲಿಲ್ಲ. ಮಿನಿಮಮ್ ಒಂದು 50,000 ನಾವು ಖರ್ಚು ಮಾಡ್ಬೇಕಿತ್ತು. ನಾವ್ ಯಾಕೆ ರೆಡಿ ಇರ್ಲಿಲ್ಲ ಅಂದ್ರೆ ಕೊನೆಗೆ ನನ್ಗೆ ಏನ್ ಅನಿಸ್ತಾ ಇತ್ತು ಅಂತಂದ್ರೆ ಈ ರೆಡ್ ಕಲರ್ ನಮ್ಗೆ ಬರೋದಿಲ್ವೇನೋ ಅನ್ನೋ ತರ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಹಾಗಾಗಿ ಸ್ವಲ್ಪ ಚೇಂಜ್ ಗಾಡಿನೇ ಚೇಂಜ್ ಮಾಡ್ಬಿಡುವ. ಹಾಗೂ ಕೊನೆಗೆ ನಾವು ತಗೊಳ್ಳುವಾಗ ಒಂದೆರಡು ಕಡೆ ಕೇಳಿದಾಗ ಅವ್ರು ಹೇಳಿದ್ರು ರೆಡ್ ಕಲರ್ ತಗೊಳ್ಬೇಡಿ ಅಂತ. ಮುಂಚೆ ನಮ್ಮ ಹತ್ರ ಇತ್ತು ಅಂತ ನಾವೇನ್ ಹೇಳಲಿಲ್ಲ ಅಲ್ಲ ರೀ. ಗಾಡಿ ರೆಡಿ ಮಾಡಿಸಿದ್ರೆ ಒಳ್ಳೆ ಗಾಡಿ ಆಗಿತ್ತು. ಒಂದು ಮಿನಿಮಮ್ ಒಂದು 50,000 ಖರ್ಚು ಮಾಡಿದ್ರೆ ಕಂಪನಿ ಅವ್ರದ್ದು LPG ಫಿಟ್ಟೆಡ್ ಇತ್ತು. ಅದೇ ನಾವು ತಗೊಂಡಿರುವಂತಹ ಗಾಡಿನ, ಅದೇ ಮಾಡೆಲ್ ಗಾಡಿನ ನಾವು ಇವಾಗ್ಲೂ ಸರ್ಚ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇದೆ. 2 ಲಕ್ಷದ ಮೇಲೆನೆ ವ್ಯಾಲ್ಯೂ ಇದೆ. ನಾವು ಲಾಸ್ಟ್ ಗಾಡಿ ತಗೊಂಡಾಗ ತುಂಬಾ ಜನ ಹೇಳಿದ್ರು ಇದಕ್ಕೆ ಒಂದು 80 ಕೊಡ್ಬಹುದು, ಒಂದು 60 ಕೊಡ್ಬಹುದು ಅಂತೆಲ್ಲ ಹೇಳಿದ್ರು. ಅದನ್ನ ನಾವು ಹೋಗಿ ತಂದಾಗ ಮಾತ್ರ ನಮ್ಗದ್ರ ಬೆಲೆ ಗೊತ್ತಾಗ್ತದೆ ಸ್ನೇಹಿತರೆ. ಇವಿಷ್ಟು. ನಾನ್ ಜನರ ಮಾತಿಗೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾರಾದ್ರೂ ಏನಾದ್ರೂ ಒಂದು ವಸ್ತು ತಗೊಂಡಾಗ ಕಾಮೆಂಟ್ ಪಾಸ್ ಮಾಡೋದಕ್ಕೆ ತುಂಬಾ ಜನ ರೆಡಿ ಇರ್ತಾರೆ. ಇನ್ನೊಂದು ಒಂದೇನಂತಂದ್ರೆ ಹೊಸ ಗಾಡಿ ನಾವು ಬುಕಿಂಗ್ ಮಾಡಿದ್ರೆ ಆನ್ ರೋಡ್ ಅಂದ್ರೆ ರೋಡ್ ಟ್ಯಾಕ್ಸ್ ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ವೇಸ್ಟ್ ಹೋಗ್ತದಲ್ಲ ರೀ. ಈ ತರ ಚೆನ್ನಾಗಿದೆ, ನಮಗ್ ಸಾಕು, ತೃಪ್ತಿ ಇದೆ ಸ್ನೇಹಿತರೆ. ಆಡೋರ್ ಮಾತಿಗೆಲ್ಲ ನಾನು ಯಾವತ್ತೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಖುಷಿ ಇದೆ. ದೇವ್ರು ನಮ್ಗೆ ಅಂದ್ರೆ ನಮಗ್ ಬೇಕು ಅಂತ ನಾವು ತಗೊಂಡ್ವಿ. ಹಂಗೇನೆ ದೇವ್ರು ನಮ್ಗೆ ಅಂದ್ರೆ ಗಾಡಿ ಒಳ್ಳೆಯದು. ನೋಡಿದವ್ರೆಲ್ಲರೂ ಯಾರು ನೋಡಿದವ್ರು ಮಾತ್ರ ಗೊತ್ತಿರ್ತದೆ. ಹೌದು, ನಿಜ. ಮತ್ತೆ ಇನ್ನ ಒಂದೇನಂತಂದ್ರೆ ಅಂದ್ರೆ ಗ್ಯಾರೇಜ್ ಅವರಿಗೂ ಕೂಡ ಗೊತ್ತಿರ್ತದೆ ಯಾವ ಗಾಡಿಗೆ ಎಷ್ಟು ಅಮೌಂಟ್ ಕೊಡಬಹುದು ಅನ್ನೋದು ಅವರಿಗೂ ಕೂಡ ಗೊತ್ತಿರ್ತದೆ. ನಾವು ಸಡನ್ ಆಗಿ ಹೋಗಿ ತಂದಿದ್ದಲ್ಲ, ಅಂದ್ರೆ ತುಂಬಾ ಜನರನ್ನ ವಿಚಾರಿಸಿ ಇದಕ್ಕೆ ಇಷ್ಟು ಅಂದ್ರೆ ವ್ಯಾಲ್ಯೂ ಇದೆಯಾ ಅಂತ ಎಲ್ಲ ನೋಡಿ ಕೇಳಿ ತಂದಿರುವಂತದ್ದು. ಇವಿಷ್ಟು. ನಿಜ ಹೇಳ್ಬೇಕಂದ್ರೆ ಕಡಿಮೆಗೂ ಆಗ್ಲಿಲ್ಲ, ಕರೆಕ್ಟ್ ವ್ಯಾಲ್ಯೂನೇ ಬಂದಿದೆ. ಕರೆಕ್ಟ್ ವ್ಯಾಲ್ಯೂನೇ ಬಂದಿದೆ. ಕಡಿಮೆ ಏನಾಗ್ಲಿಲ್ಲ, ಜಾಸ್ತಿನೂ ಆಗ್ಲಿಲ್ಲ. ಕರೆಕ್ಟ್ ಬೆಲೆಗೆನೆ ಸಿಕ್ಕಿರುವಂತದ್ದು ಅಲ್ವಾ ರೀ. ನಾವ್ ಯಾಕೆ ಇನ್ನ ದೊಡ್ಡ ಗಾಡಿ ಹೋಗ್ಲಿಲ್ಲ, ಹುಂಡೆಯವ್ರದ್ದು ಇಯೋನು ಆಯ್ಕೆ ಮಾಡಿದ್ವಿ ಅಂತಂದ್ರೆ ಇನ್ನ ದೊಡ್ಡ ಗಾಡಿ ಇದಕ್ಕೋದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡ್ಬೇಕು. ನಾನು ಆವಾಗ್ಲೇ ಹೇಳ್ದಾಗ್ಲೆ ನಾವು ಅಷ್ಟೊಂದು ಅಮೌಂಟ್ ಕೊಟ್ಬಿಟ್ಟು ರೋಡಲ್ಲಿ ತಂದು ನಿಲ್ಸೋದಕ್ಕೆ ನಾವು ರೆಡಿ ಇರ್ಲಿಲ್ಲ. ಹಾಗಾಗಿ ನಾವು ನಮ್ಮ ಬಜೆಟಿಗೆ ನಮಗ್ ಸಾಕು. ನಾನು ಕಳೆದ ವ್ಲಾಗ್ ಅಲ್ಲಿ ಹೇಳಿದ್ದೆ ಒಂದು 225-30 ಎಷ್ಟೇ ಒಳ್ಳೆ ಗಾಡಿ ಅಂದ್ರೂ ಒಂದು 230 ನಮ್ಮದು ಅಮೌಂಟ್ ಲಾಸ್ಟ್ ಅನ್ನೋ ತರದ್ರಲ್ಲೇ ನಾವಿಬ್ರು ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ವಿ. ಏನಾದ್ರೂ ವಸ್ತುನ ಖರೀದಿ ಮಾಡುವಾಗ ನಾವಿಬ್ರು ಕೂತ್ಕೊಂಡು ಡಿಸೈಡ್ ಮಾಡ್ತೀವಿ, ಅಂದ್ರೆ ತುಂಬಾ ಯೋಚನೆಗಳು ಮಾಡ್ತೀವಿ. ಈ ತರ ಇವಿಷ್ಟನ್ನ ಹೇಳ್ಬೇಕಿತ್ತು ಸ್ನೇಹಿತರೆ. ನನ್ಗೆ ಇವತ್ತು ಸ್ವಲ್ಪ ಸುಸ್ತು ತರ ಫೀಲ್ ಆಗ್ತಾ ಇದೆ. ಇನ್ನೊಮ್ಮೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದ್ ಕೂತಿದೀನಿ. ನಾಳೆ ಎಲ್ಲಾದ್ರೂ ಹೋಗ್ಲಿಕ್ಕಾದ್ರೆ ಹೋಗ್ಬೇಕು, ನೋಡೋಣ ನಾಳೆ ಎಲ್ಲಾದ್ರೂ ಹೋಗ್ಲಿಕ್ಕಾಗ್ತದ ಅಂತ. ನಮ್ಮನೆಯವ್ರ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು, ಹೋಗೋದಕ್ಕಾಗಿಲ್ಲ ಸಂಡೆ. ಇನ್ನ ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.